ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೀನ ಪಾಕಶಾಲೆ. ಇವತ್ತಿನ ರೆಸಿಪಿ ಅಕ್ಕಿ ಶಾವಿಗೆ ಮಾಡೋಣ ಅಂತ. ಈಗ ನಾವು ಈ ಗ್ಲಾಸಲ್ಲಿ 3 ಗ್ಲಾಸ್ ನೀರು ತೊಗೊಂಡು ಈ ತಪ್ಪಲೆಗೆ ಹಾಕಿದ್ದೇವೆ. ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೇವೆ. ಹಾಗೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಶಾವಿಗೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಾಯಿತ್ತು ಸ್ನೇಹಿತರೆ. ನೀವು ಇದನ್ನ ಟ್ರೈ ಮಾಡಿ, ನಾನ್ ಸ್ಟಿಕ್ಕಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಾನು ಇದಕ್ಕೆ ನೋಡಿ ಕುದಿಯುವಾಗ ಈ ಥರ ಒಂದು ಬಟ್ಲಲ್ಲಿ 1/4 ಬಟ್ಲು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ, ಈ ಕ್ವಾಂಟಿಟಿ ಕರೆಕ್ಟಾಗಿ. ಆ ಮುದ್ದೆ ಕೋಲ್ ಸಹಾಯದಿಂದ ಚೆನ್ನಾಗಿ ನಾವು ಅದನ್ನು ತಿರುಗಿಸ್ಕೋಬೇಕು. ನೋಡಿ, ಇನ್ನೊಂದು 1/4 ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. 1/4 ಬಟ್ಲು ತೊಗೊಂಡಿದ್ದೀನಿ ಆ ಕ್ವಾಂಟಿಟಿಗೆ. ಹಾಗೆ ಚೆನ್ನಾಗಿ ಇದು ಒಂದು 2ರಿಂದ 5 ನಿಮಿಷದೊಳಗಡೆ ಬೇಯುತ್ತೆ. ಆಗಲೇ ಗೊತ್ತಾಗುತ್ತೆ ನೋಡಿ ನಿಮಗೆ. ಬೆಂದಿದ್ದನ್ನು ನಾವು ಈ ರೀತಿ ಗಂಟಿಲ್ಲದೆ ತಿರುಗಿಸ್ಕೋಬೇಕು. ಗಂಟಿಲ್ಲದೆ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ, ಒಂದು ಹದಕ್ಕೆ ಬಂದು ಚೆನ್ನಾಗಿ ಬೆಂದಿದೆ. ಬೆಂದಿರೋದನ್ನು ನಾವು ಕೆಳಗೆ ಇಳಿಸ್ಕೊಬಿಟ್ಟು ಬಿಸಿ ಇದ್ದಾಗೆ ನಾವು ಈ ಮುದ್ದೆಯನ್ನು ನಾವು ಒಂದು ಪ್ಲೇಟಿಗೆ ತಗೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಈ ಥರ ನಾದ್ಕೊಂಡು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಚಕ್ಲಿ ಒರಳು ತಗೊಳ್ಳಿ. ಶಾವಿಗೆ ಮಾಡಲಿಕ್ಕೆ ನಮ್ಮನೆ ಶಾವಿಗೆ ಮಷಿನ್ ಇಲ್ಲ, ಹಾಗಾಗಿ ಚಕ್ಲಿ ಒರಳಲ್ಲಿ ನಾವು ಇದನ್ನು ಆರಾಮಾಗಿ ಮಾಡ್ಬೋದು. ಈಗ ಈ ಚಕ್ಲಿ ಒರಳಿಗೆ ನಾವು ಸ್ವಲ್ಪ ತುಪ್ಪ ಸವರ್ಕೋಬೇಕಾಗತ್ತೆ. ಆ ಪ್ಲೇಟಿಗೂ ಸ್ವಲ್ಪ ಏನು ಹೋಲ್ಸ್ ಇದೆಯಲ್ಲ, ಆ ಬಿಲ್ಲೆ ಅಂತೇವಲ್ಲ, ಇದಕ್ಕೂ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಹಾಗೆ ಆ ಚಕ್ಲಿ ಒರಳೇನಿದೆ ಒಳಗಡೆ, ಅದಕ್ಕೂ ಸ್ವಲ್ಪ ತುಪ್ಪ ಸವರ್ಕೋಬೇಕು. ಇಲ್ಲಾಂದರೆ ಹಿಟ್ಟೆಲ್ಲ ಅಂಟಂಟಾಗಿ ಅಲ್ಲೇ ಮೆತ್ಕೊಂಡಿರುತ್ತೆ. ಹಾಗಾಗಿ ನೋಡಿ, ಈ ಥರ ಹಾಕ್ಕೋಬೇಕು. ಈ ಥರದ್ದು 2 ಇದೆ ನಮ್ಮಲ್ಲಿ, ಚಿಕ್ಕದೊಂದು ದೊಡ್ಡದೊಂದು. ನಾನು 2 ಥರನೂ ಮಾಡ್ತಾಯಿದ್ದೀನಿ. ಇದು ದೊಡ್ಡದಾಗಿ ಬರುತ್ತೆ ಸ್ವಲ್ಪ ಶಾವಿಗೆ. ಇದರಲ್ಲಿ ನಾನು ಶಾವಿಗೆ ಬಾತ್ ಮಾಡ್ತೇನೆ, ಒಗ್ಗರಣೆ ಶಾವಿಗೆ ಬಾತ್ ಅಂತ. ಇದು ನೋಡಿ, ಲಿಡ್ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗೆ ಹಿಟ್ಟು ಈ ಥರ ಶಾವಿಗೆ ಹೊತ್ಕೋಬೇಕಾಗುತ್ತೆ. ನೋಡಿ, ಒಂಚೂರು ಗಂಟಿಲ್ಲ, ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನಾವು ನೋಡಿ ಈ ಥರ ಬಿಸಿ ಇರುವಾಗಲೇ ಶಾವಿಗೆ ಹೊತ್ಕೋಬೇಕಾಗತ್ತೆ. ನೋಡಿ ಹೊಗೆ ಹೇಗೆ ಬರ್ತಾ ಇದೆ. ತುಂಬ ಬಿಸಿ ಅಲ್ಲ, ಅಟ್ಲೀಸ್ಟ್ ಒಂದು ಮೀಡಿಯಮ್ ಬಿಸಿ ಇರಬೇಕಾಗತ್ತೆ. ನೋಡಿ, ಅದು ಬಂದು ನಾನು ದೊಡ್ಡದಾಗಿರುವಂಥ ಹೋಲ್ಸ್ ಇರುವಂಥ ಬಿಲ್ಲೆಯಲ್ಲಿ ಮಾಡಿದ್ದೆ. ಇದು ಬಂದು ಚಿಕ್ಕದಾಗಿರುವಂಥ ಬಿಲ್ಲೆಯಲ್ಲಿ ಮಾಡಿದ್ದೇನೆ. ಇದು ಬಂದು ನಾನು ಸ್ವೀಟ್ ಶಾವಿಗೆ ಮಾಡ್ಕೊಳ್ಳೋಣ ಅಂತ. ಅದು ಬಂದು ನಾನು ಒಗ್ಗರಣೆ ಶಾವಿಗೆ ಖಾರ ಬಾತ್ ಥರ ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ ನೋಡಿ. ಅದು ಒಂಚೂರು ಸ್ಟಿಕ್ಕಿ ಇಲ್ಲ, ಆರಾಮಾಗಿ ಮಾಡ್ಕೊಬೋದು ಸ್ನೇಹಿತರೆ. ನಾವು ಇದ್ರ ಜೊತೆಗೆ ಕಾಯಲ್ಲೂ ಮಾಡ್ತೇವೆ, ಮತ್ತು ಹುಚ್ಚೆಳ್ಳು ಮತ್ತು ಕಡಲೆ ಪುಡಿ ಅದು ಸಹ ಮಾಡಿಕೊಂಡು ಕಾಂಬಿನೇಷನ್ ಕಾಯಿ ಜೊತೆ ಹುಚ್ಚೆಳ್ಳು ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸರಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಇದೆ ಆ ಕಡಲೆ ಪುಡಿ, ಹುಚ್ಚೆಳ್ಳು. ಮತ್ತು ಇದು ಕಾಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಅರ್ಧ ಹೋಳಾಗುವಷ್ಟು ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಗಸಗಸೆ ಹುರಿದಿಟ್ಕೊಂಡಿದ್ದೀನಿ 1 ಸ್ಪೂನ್ ಆಗುವಷ್ಟು, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಿಗಿಂತ ಜಾಸ್ತಿ ಇದೆ, ಒಂದು 3/4 ಬಟ್ಲು ಅಂದ್ಕೊಳ್ಳೋಣ, ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೀಗ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ.
ಇದು ಬೆಲ್ಲ ಎಲ್ಲ ಸ್ವಲ್ಪ ಕರಗಲಿ. ಬೆಲ್ಲ ಕರಗಾಗಿದೆ ಈಗ. ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದರಲ್ಲಿರುವಂಥ ಕಡ್ಡಿ ಮತ್ತು ಕಲ್ಲು ಇದನ್ನೆಲ್ಲ ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಫಿಲ್ಟ್ರ್ ಆದಮೇಲೆ ನೋಡಿ ಅದರಲ್ಲಿ ಎಷ್ಟೆಲ್ಲ ಗಲೀಜಿದೆ, ಕಸ ಎಲ್ಲ ತೆಗೆದು ಈಗ ಇದನ್ನು ಸಪ್ರೇಟಾಗಿ ಅದೇ ತೊಳ್ಕೊಂಡು ಅದೇ ಬಟ್ಲಿಗೆ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಿಕ್ಸಿಯಲ್ಲಿ ಆಗಲೇ ತೋರಿಸಿದಂತಹ ತೆಂಗಿನಕಾಯಿ, ಏಲಕ್ಕಿ ಅದನ್ನೆಲ್ಲ ರುಬ್ಬಿಟ್ಕೊಂಡು ಅದಕ್ಕೆ ಮಿಶ್ರಣನೆಲ್ಲ ಸೇರಿಸ್ಕೊಂಡೆ. ನೋಡಿ ಈಗ ಅದು ಕಾಯಲು ರೆಡಿಯಾಗಿದೆ. ಈಗ ಇದು ಒಂದು ಹುಚ್ಚೆಳ್ಳು ಅಂತೇವೆ, ಇಂಗ್ಲೀಷಲ್ಲಿ ನೈಜರ್ ಸೀಡ್ ಅಂತ ಕರೀತಾರೆ. ಇದರಲ್ಲಿ ತುಂಬ ಫೈಬರ್ ಅಂಶ ಇರುತ್ತೆ. ಇದೊಂದು 1/4 ಕಪ್ ಆಗುವಷ್ಟು ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆಪಪ್ಪು. ಇವೆರಡನ್ನೂ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಬಾಣಲಿಗೆ ಹಾಕ್ಕೊಂಡು. ಸೊ ಈ ಸ್ವಲ್ಪ ಚಟಪಟ ಅನ್ನೋ ತನಕ ಸ್ವಲ್ಪ ಹುರ್ಕೊಳ್ಳಿ ಇದನ್ನು. ಸೊ ಎರಡನ್ನೂ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೇವೆ. ಇದರಲ್ಲಿರುವಂತಹ ಈ ಬ್ಲ್ಯಾಕ್ ಕಲರ್ ಒಟ್ಟು ಏನಿದೆ ಅಲ್ವಾ, ಸೊ ಅದನ್ನು ನಾವು ಜಲ್ಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ತಿನ್ನಲಿಕ್ಕಾಗಲ್ಲ, ಹಾಗಾಗಿ ಜಲ್ಡಿ ಮಾಡಿಕೊಂಡು ಅದರ ಮೇಲ್ಗಡೆ ಬರುವಂಥ ಹೊಟ್ಟನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ 2 ಸರಿ ಫಿಲ್ಟರ್ ಮಾಡ್ಕೊಂಡೆ ನಾನು. ಆ ಥರದ್ದೆಲ್ಲ ನಾವು ತೆಗೆದ್ಬಿಟ್ಟು ಸೈಡ್ಗೆ ಹಾಕ್ಕೊಬೇಡ. ನೋಡಿ ಈ ಪೌಡರ್ನ ನಾನು ಇಲ್ಲಿಟ್ಟಿರುವಂಥದ್ದು ಬೌಲಲ್ಲಿ. ಇದು ಕಾಯಲು ಮತ್ತು ಶಾವಿಗೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಟ್ರೈ ಮಾಡಿ. ಇದು ಬಂದು ದಪ್ಪ ಒರಳಲ್ಲಿ ಮಾಡಿರುವಂತಹ ಖಾರ ಬಾತು. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದ್ದಕ್ಕೆ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.